ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ಮೇ 18ನೇ ತಾರೀಕು ನಮಗೆ ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ. ರಾಹು ಮೀನ ರಾಶಿಯಿಂದ ಕುಂಭ ರಾಶಿಗೂ, ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೂ ಪರಿವರ್ತನೆ ಆಗ್ತಿದೆ. ಈ ಮೇ 18ರಿಂದ 2025 ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ. ಈಗ ರಾಹು ಏನು, ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಸೆ ಆಕಾಂಕ್ಷೆಗಳನ್ನ ಹೆಚ್ಚು ಮಾಡ್ತಾನೆ, ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ, ಹಾಗೆ ಅಪಮಾನಗಳನ್ನು ಕೂಡ ದೊಡ್ಡದು ಮಾಡ್ತಾನೆ. ದೊಡ್ಡದು ಮಾಡೋದು ಮೇನ್ ಕೆಲಸ ಆಗಿರುತ್ತೆ. ರಾಹು ನೆಕ್ಸ್ಟ್ ನಿಮಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು, IT ಫೀಲ್ಡ್ ಇರ್ಬೋದು, ಅಡ್ವೊಕೇಟ್ಸ್ ಇರ್ಬೋದು, ರಿಸರ್ಚ್ ಓರಿಯೆಂಟೆಡ್ ಇರ್ಬೋದು, ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ. ನಂತರ ಇವಾಗ ನಿಮಗೆ ಸ್ಕಿನ್ನಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು, ಹೊಟ್ಟೆಯಲ್ಲಿ ನೋವು ಬರೋದು, ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಕೇತು ಬಗ್ಗೆ ತಿಳ್ಕೋಬೇಕು ಅಂತಂದಾಗ, ಕೇತು ಇಂಟ್ರೋವರ್ಟ್, ಸಣ್ಣದು ಮಾಡೋದೆಲ್ಲ, ವೈರಾಗ್ಯ ಕೊಡೋದು, ಆಸೆ ಆಕಾಂಕ್ಷೆಗಳನ್ನ ಕುಂಠಿತಗೊಳಿಸೋದು, ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ, ಅಂದರೆ ಕಟ್ಟಾಗುತ್ತೆ, ವೈರಾಗ್ಯ ಬರುತ್ತೆ, ಒಂಥರ ಅನ್ಡಯಾಗನೈಸ್ ಡಿಸೀಸಸ್. ನೀವು ಡಯಾಗನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಸೊ ಆ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯುತ್ತೋ ರಾಹು ಹಂಗೆ ದೊಡ್ಡದು ಮಾಡ್ತಾ ಹೋಗುತ್ತೆ. ಸೊ ಈಗ ರಾಹು ಕೇತುಗಳು ಇದನ್ನು ತಿಳ್ಕೊಂಡಿದ ನಂತರ ನಾವು ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ವೃಷಭ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ರಾಹು ಕೇತು ಬದಲಾವಣೆ ಆದಾಗ ವೃಷಭ ರಾಶಿ ಯಾವ ತರ ಫಲ ಇದೆ ಅಂತ. ಈಗ ವೃಷಭ ರಾಶಿಗೆ ಲಾಭದಿಂದ ಕರ್ಮಸ್ಥಾನಕ್ಕೆ ರಾಹು ಬರ್ತಾ ಇದೆ. ಸೊ ರಾಹು ಕರ್ಮಸ್ಥಾನದಲ್ಲಿ ನಿಮ್ಗೆ ನೆಗೆಟಿವ್ ರಿಸಲ್ಟ್ ಏನು ಕೊಡಲ್ಲ, ಒಳ್ಳೆ ರಿಸಲ್ಟೇ ಕೊಡುತ್ತೆ. ಆದರೂ ಕೂಡ ನಿಮ್ಮ ನವಾಂಶದಲ್ಲೋ ಅಥವಾ ದಶಾಭುಕ್ತಿಯಲ್ಲೋ ರಾಹು ಕೆಟ್ಟಿದ್ರೆ ಅವಾಗ ಗೌರವ ಕೀರ್ತಿಗೆ ಧಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ಖಂಡಿತ ಗೌರವ ಕೀರ್ತಿ ಹೆಚ್ಚಿಗೆನೇ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಚಾನ್ಸಸ್ ಇದೆ. ಅಂದ್ರೆ ಪ್ರಮೋಷನ್ ಆಗೋದಿರ್ಲಿ ಅಥವಾ ಬದಲಾವಣೆ, ಈ ಊರಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗೋ ಅವಕಾಶಗಳಿದ್ರೆ ಅದಾಗುತ್ತೆ. ಹೊರದೇಶದಲ್ಲಿ ಕೆಲಸ ಮಾಡೋರು ಕೂಡ ಬದಲಾವಣೆ ಆಗುವಂತ ಚಾನ್ಸಸ್ ಇರುತ್ತೆ. ಅಥವಾ ವಿದ್ಯಾಭ್ಯಾಸ, ಆಚೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕನ್ನೋರ್ಗೂ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ. ಒಟ್ಟಾರೆ ಕರ್ಮಸ್ಥಾನದಲ್ಲಿ ರಾಹು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ, ಅಂದ್ರೆ ಇವಾಗ ನಿಮ್ಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಚೆನ್ನಾಗೇ ಕೊಡುತ್ತೆ. ಕರ್ಮಸ್ಥಾನದಲ್ಲಿ ಏನು ಆಲೋಚನೆಗಳಿಲ್ಲ, ಜಾಸ್ತಿ ದುರಾಸೆ ಪಡಬಾರ್ದಷ್ಟೇ. ಒಂದು ಗುರು ಬಲ ಇರೋದ್ರಿಂದ ಮತ್ತು ಗುರು ದೃಷ್ಟಿ ನಿಮ್ಗೀಗ ರಾಹು ಮೇಲಿದೆ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕರ್ಮಸ್ಥಾನದಲ್ಲಿ ರಾಹು ಒಳ್ಳೆ ರಿಸಲ್ಟ್ ಕೊಡ್ತಾನೆ, ಗುರು ಬ್ಯಾಲೆನ್ಸ್ ಮಾಡುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನ್ ಬರ್ತದೆ, ಕೇತು 4ನೇ ಮನೆ ಬರ್ತಾ ಇದೆ. 4 ಸುಖ ಸ್ಥಾನ, ಮಾತೃಸ್ಥಾನ, ಮನೆ, ವೆಹಿಕಲ್ಲು. ಈಗ ನಿಮ್ಗೆ ಇಲ್ಲಿ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮಾನಸಿಕವಾಗಿ ನೀವು ಡಿಟ್ಯಾಚ್, ಅಂದ್ರೆ ವೈರಾಗ್ಯ, ಒಂಥರ ಫೀಲಿಂಗ್ ಬರುತ್ತೆ, ಯಾಕನ ಮನೆಗೆ ಬರ್ತೀನೋ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಗುರು ಬಲ ಬಂತು 2ನೇ ಮನೆಯಲ್ಲಿ, ಎಲ್ಲ ಅದೃಷ್ಟಗಳು ಚೆನ್ನಾಗಿದೆ, ಎಲ್ಲ ಹಣಕಾಸು ಎಲ್ಲ ಇದ್ರೂ ಮನೇಲಿ ಏನೋ ಬೇಜಾರನ್ನು ಶುರು ಆಗ್ಬಿಡುತ್ತೆ. ಅದು 4ನೇ ಮನೆ ಕೇತು ಕೊಡುತ್ತೆ. ಅನಾವಶ್ಯಕವಾಗಿ ವೆಹಿಕಲ್ದು ಖರ್ಚು ಬಂದ್ಬಿಡುತ್ತೆ, ನಿಮ್ಮ ವಾಹನದ ಮೇಲೆ ಖರ್ಚು ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಮನೆಯೇ ಇಂಟೀರಿಯರ್ ಮಾಡಿಸು, ಪೇಂಟ್ ಹೊಡಿಸು, ಅದನ್ನೇ ಪ್ಲಂಬಿಂಗ್. ಕೇತು ಜನರಲ್ಲಿ ಪ್ಲಂಬಿಂಗ್ ಪೈಪ್ಸ್ ಹೇಳ್ತೀವಿ, ಪ್ಲಂಬಿಂಗ್ ಕೆಲಸಗಳು ಬಂತು, ಅದು ಲೀಕ್ ಆಗ್ತಾ ಇದೆ, ಈ ತರ ಚಾನ್ಸಸ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಕೇತುಗೆ ಯಾವ ತರ ಮಂತ್ರ ಬರುತ್ತೆ, ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಈ ಮಂತ್ರಗಳನ್ನ ದಿನಕ್ಕೊಂದು 21 ಸರಿ ಹೇಳ್ಕೊಳೋದ್ರಿಂದ ನಿಮ್ಮ ಮಾನಸಿಕವಾಗಿ ಸ್ವಲ್ಪ ಉಲ್ಲಾಸ ಇರುತ್ತೆ. ಇಲ್ಲಾಂದ್ರೆ ವೈರಾಗ್ಯ ಹೆಚ್ಚುತ್ತೆ. ತಾಯಿ ಆರೋಗ್ಯಕ್ಕಾದ್ರೂ ಸರಿ ಈ ಮಂತ್ರಗಳನ್ನ ದಿನನಿತ್ಯ ಹೇಳ್ಕೊಳ್ಳಿ. ನಂತರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬೀದಿ ನಾಯಿ ಊಟ ಹಾಕಿ, ಬೇಸಿಗೆ ಬೇರೆ, ಕುಡಿಯಕ್ಕೆ ನೀರು ಕುಡಿ. ಖಂಡಿತ ನಿಮ್ಗೆ ಮಾನಸಿಕ ಧೈರ್ಯ, ಉಲ್ಲಾಸ ಎಲ್ಲ ಸಿಗುತ್ತೆ. ಒಳ್ಳೆಯದಾಗಿ.